1,90,000 ಇರೋ ಈ ಮ್ಯಾಕ್ ಬುಕ್ನ ನಾನು ಜಸ್ಟ್ 1,45,000ಗೆ ಥೈಲ್ಯಾಂಡಲ್ಲಿ ಹೆಂಗೆ ತೊಗೊಂಡೆ ಅಂತ ಹೇಳ್ತೀನಿ. ಬಂದು ಮ್ಯಾಕ್ ಬುಕ್ ಪ್ರೋ M5 16GB RAM 1TB ಸ್ಟೋರೇಜ್. ನಿಮ್ಗೆ ಇಂಡಿಯಾದಲ್ಲಿ 1,90,000 ಐತೆ. ನಿಮಗೆ ಥೈಲ್ಯಾಂಡಲ್ಲಿ ಅಂದ್ರೆ 56,900 ಬಾಟ್ ಬರುತ್ತೆ. ಇಂಡಿಯನ್ ಕರೆನ್ಸಿಗೆ ಅರೌಂಡ್ 1,63,000 ಅರೌಂಡ್ ಬರುತ್ತೆ. ಇಂಡಿಯಾಗೂ ಥೈಲ್ಯಾಂಡ್ಗೂ ಕಂಪೇರ್ ಮಾಡಿದ್ರೆ ನಿಮಗೆ 27,000 ಕಮ್ಮಿ ಆಗುತ್ತೆ. ಯಾವ ಮ್ಯಾಕ್ ಬುಕ್ ಥೈಲ್ಯಾಂಡಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಡಿಸೈಡ್ ಆದ್ನೋ ಆಗಲೇ ಡಿಸೈಡ್ 27,000. ಒಂದು 2 lakh ಹತ್ರ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂದರೆ 27,000 ಇಸ್ ನಾಟ್ ಬಿಗ್ ಸೇವಿಂಗ್ಸ್ ಅಲ್ವಾ. ದಿಸ್ ಇಸ್ ಹೌ ಮಿಡಲ್ ಕ್ಲಾಸ್ ಬ್ರೈನ್ ವರ್ಕ್ಸ್ ಅನ್ನೋದು. ಲೈಕ್ ಮ್ಯಾಕ್ ಬುಕ್ ಅಥವಾ ಐಪ್ಯಾಡ್ ಇದೆರಡಕ್ಕೂ ನಿಮಗೆ ಸ್ಟೂಡೆಂಟ್ ಆಫರ್ಸ್ ಅಂತ ಇರುತ್ತೆ. ನೀವು ಇಂಡಿಯಾದಲ್ಲಿ ಯಾವ ಕಂಟ್ರಿಯಲ್ಲಿ ಪರ್ಚೇಸ್ ಮಾಡ್ರೋ ಆ ಕಂಟ್ರಿ ಸ್ಟೂಡೆಂಟ್ಸ್ಗೆ ಆಫರ್ ಇರುತ್ತೆ. ಬಟ್ ನಾನು ಥೈಲ್ಯಾಂಡಲ್ಲಿ ಸ್ಟೂಡೆಂಟ್ ಅಲ್ಲ, ನಾನು ಟೂರಿಸ್ಟ್ ಅಲ್ವಾ. ಬಟ್ ನನ್ನ ಫ್ರೆಂಡ್ ಅಲ್ಲಿ ಸ್ಟೂಡೆಂಟ್. ನಾವು ಶೋರೂಮಲ್ಲಿ ಹೋಗಿ ಏನು ಕೇಳಿದ್ವಿ, ನಮ್ಮ ಫ್ರೆಂಡ್ ID ಕಾರ್ಡ್ ತೋರಿಸಿ ಸ್ಟೂಡೆಂಟ್ ಆಫರ್ ಇವ್ನ ನೇಮಲ್ಲಿ ತಗೋಬೇಕು, ಬಟ್ ಇನ್ವೆಸ್ಟ್ ನನ್ನ ನೇಮಲ್ಲಿ ಬೇಕು ಅಂತ. ಥೈಲ್ಯಾಂಡಲ್ಲಿ ಓಕೆ ಅಂದ್ಬಿಟ್ರು. ಇದೇ ಕ್ವಶನ್ ನಾನು ಸಿಂಗಾಪುರಲ್ಲಿ ಇದ್ದಾಗ ಆಪಲ್ ಶೋರೂಮಲ್ಲಿ ಕೇಳಿದ್ದೆ. ಆ ಸ್ಟೂಡೆಂಟ್ ನೇಮಲ್ಲೇ ನಾವು ಇನ್ವಾಯ್ಸ್ ಕೊಡೋದು, ಬೇರೆಯೊಬ್ರು ನೇಮಿಗೆ ಕೊಡಲ್ಲ ಅಂದ್ಬಿಟ್ರು. ಬಟ್ ಥೈಲ್ಯಾಂಡಲ್ಲಿ ಹಂಗಲ್ಲ, ನೀನು ಇನ್ವಾಯ್ಸ್ ಯಾರ ನೇಮಲ್ಲಿ ಬೇಕಾದ್ರೂ ಕೊಡ್ತೀನಿ ಅಂದ್ಬಿಟ್ರು. ನಾನು ಟೂರಿಸ್ಟ್ ಟೈಮ್ನ ಇನ್ವಾಯ್ಸ್ ನನ್ನ ಹೆಸರು ತೊಗೊಂಡ್ಮೇಲೆ ಶೋರೂಮಲ್ಲೇ ಪಾಸ್ಪೋರ್ಟ್ ಕೊಟ್ಟು ವ್ಯಾಟ್ ರಿಫಂಡ್ ಫಾರ್ಮ್ ಅಂತ ಅವ್ರು ಒಂದು ಕೊಡ್ತಾರೆ. ಈ ಇನ್ವಾಯ್ಸ್ ಮೇಲೆ ನಾನು ಟೂರಿಸ್ಟು, ನನಗೆ ಒಂದು ವ್ಯಾಟ್ ರಿಫಂಡ್ ಫಾರ್ಮ್ ಕೊಡಿ ಅಂತ ಅದನ್ನು ಕೊಟ್ಟರು. ಸ್ಟೂಡೆಂಟ್ ಆಫರಲ್ಲಿ 3,310 ಬಾಟ್ ಪ್ಲಸ್ 2,820 ಬಾಟ್ ನನಗೆ ಬ್ಯಾಟ್ ರಿಫಂಡ್ ಸಿಕ್ತು. ಇದು ನಾನು ರಿಟರ್ನ್ ಬರುವಾಗ ಏರ್ಪೋರ್ಟಲ್ಲಿ ಕಲೆಕ್ಟ್ ಮಾಡಿದೆ. ಓವರ್ ಆಲ್ ನನಗೆ ಈ ಮ್ಯಾಕ್ ಬುಕ್ ಪ್ರೈಸು 50,770 ಬಾಟ್ ಬಂತು. ಅಂದರೆ ನಮ್ಮ ಇಂಡಿಯನ್ ರುಪೀಸ್ಗೆ 1,45,000 1,90,000 ಇರೋ ಮ್ಯಾಕ್ ಬುಕ್ನ ನಾನು 1,45,000ಗೆ ನಾನು ಪರ್ಚೇಸ್ ಮಾಡಿದೆ. ಲಿಟ್ರಲಿ ಐತೆ 45,000 ರುಪೀಸ್. ಸ್ಟೂಡೆಂಟ್ ಆಫರ್ ಇಲ್ಲ ಅಂದ್ರೆ ಇವಾಗ ನೀವು ಥೈಲ್ಯಾಂಡ್ಗೆ ಹೋಗ್ತಿದ್ದೀರಾ ಅಂದರೆ ನಿಮಗೆ ಪ್ರೈಸಲ್ಲಿ 27,000 ಡಿಸ್ಕೌಂಟ್ ಬರುತ್ತೆ. ಪ್ಲಸ್ ನಿಮಗೆ ವ್ಯಾಟ್ ರಿಫಂಡ್ ಅಂತ ಒಂದಿಷ್ಟು ಬರುತ್ತೆ. ಓವರ್ ಆಲ್ ಈ ಥರ ಯಾವ್ದಾದ್ರು ಒಂದು ಮ್ಯಾಕ್ ಬುಕ್ ಐಪ್ಯಾಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂದರೆ ನೀವು ಫಾರಿನಲ್ಲಿ ಪರ್ಚೇಸ್ ಮಾಡೋದು ಬೆಟರ್ ಅಷ್ಟೇ. ಬಾಯ್ ಬಾಯ್.